ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅವಲಕ್ಕಿ ಮಾಡಬೇಕು ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟೆ, ಸಾಸಿವೆ ಜೀರಿಗೆ. ಇವಾಗ ಎಣ್ಣೆ ಕಾದಿದೆ ಚೆನ್ನಾಗಿ. ನೋಡಿ, ಹಸಿಮೆಣ್ಸಿಕಾಯಿ ನೀರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ ನೋಡಿ. ಇವಾಗ ಟೊಮಟೊ ಹಣ್ಣು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. 2 ಸಲ ಕ್ಲೀನಾಗಿ ತೊಳ್ಕೊಂಬಂದು ಸಿಗ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ, ಒಗ್ಗರಣೆ ಸ್ವಲ್ಪ ಜಾಸ್ತಿ ಆಗಿತ್ತು, ಹಾಗೆ ಸ್ವಲ್ಪ ತೆಗೆದೆ. ನೋಡಿ, ಇವಾಗ ತೊಳ್ಕೊಂಬಂದಿದ್ನಲ್ಲ ಅವಲಕ್ಕಿ ಹಾಕಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ ಸ್ವಲ್ಪ ಸಣ್ಣ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ. ಈ ಥರ ಬಂದಿದೆ ನೋಡಿ ಅವಲಕ್ಕಿ. ಇವತ್ತು ನಮ್ಮ ತಾಯಿಯವರು ನಮ್ಮ ಅಣ್ಣ ಹೊಲಕ್ಕೆ ಹೋಗ್ತಾರೆ. ಒಬ್ಬರೇ ಕೂಲಿ ಆಳು ಬರ್ತಾಯಿದ್ದಾರೆ. ಹಾಗಾಗಿ ನೋಡಿ, ಇವಾಗ ಟೀ ಇಟ್ಟಿದ್ದೀನಿ. ಹಾಗಾಗಿ ಅಡುಗೆನೂ ಮಾಡಬೇಕು. ಗುರುವಾರ ಇವತ್ತು. ನೋಡಿ, ಟೀ ರೆಡಿಯಾಗಿದೆ. ತಿಂಡಿ ಜೊತೆ ಟೀ ಕುಡಿಲಿಲ್ಲ ಅಂದರೆ ಅದೇನೋ ಒಂಥರ. ನೋಡಿ, ಟೊಮಾಟೊ ಹಣ್ಣು ಹಸಿಮೆಣ್ಸಿಕಾಯಿ ಹುರಿದಿಟ್ಟಿದ್ದೀವಿ ಚಟ್ನಿ ಮಾಡೋಕ್ಕೆ. ಇವಾಗ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡೋಕ್ಕೆ ಕೆಂಪು ಹಸಿಮೆಣ್ಸಿಕಾಯಿ ಚಟ್ನಿ ಇದು. ನೋಡಿ, ನಮ್ಮ ತಾಯಿಯವರು ಜಾರಿಗೆ ಹಾಕ್ತಾಯಿದ್ದಾರೆ. ಫಸ್ಟು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಹುರಿದಿದ್ವಲ್ಲ ಹಸಿಮೆಣ್ಸಿಕಾಯಿ ಅದನ್ನು ಹಾಕ್ತಾಯಿದ್ದೀವಿ. ನೋಡಿ, ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ನೋಡಿ ಯಾವ ಥರ ಬಂದಿದೆ ಹಸಿಮೆಣ್ಸಿಕಾಯಿ ಚಟ್ನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಬರೀ ಟೊಮಾಟೊ ಹಣ್ಣು ಅಷ್ಟೇ ರುಬ್ಕೊಂಬಂದಿರೋದು ಇದು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಇವಾಗ ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ನೀರುಳ್ಳಿ ಹಾಕಿದ್ದೀನಿ, ನಿಮಗೆ ತೋರಿಸಿಲ್ಲ ಅಷ್ಟೇ. ಒಂದು ಚಿಟಿಕೆ ಅರಿಶಿನ ಹಾಕಿ ಅದು ರುಬ್ಬಿದ್ವಲ್ಲ ಅದನ್ನು ಹಾಕಿಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗುತ್ತೆ. ಇದು ಟೊಮಾಟೊ ಚಟ್ನಿ ತುಂಬ ಟೇಸ್ಟ್. ಅನ್ನಕ್ಕಾಗಲಿ ಚಪಾತಿಗಾಗಲಿ ರೊಟ್ಟಿಗಾಗಲಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, 2 ಚಟ್ನಿ ಅದನ್ನ ಬೇಯಿಸಿಟ್ಟಿದ್ದೀನಿ. ಇದು ಈ ಕಡೆ ಹಸಿಮೆಣ್ಸಿಕಾಯಿ ಚಟ್ನಿ. ನೋಡಿ ಯಾವ ಥರ ಇದೆ ಅಂತ. ನೋಡಿ, ನಮ್ಮ ತಾಯಿಯವರು ಬೆಳಗ್ಗೆನೇ ರೊಟ್ಟಿ ಮಾಡ್ತಾಯಿದ್ದಾರೆ. ಹೊಲಕ್ಕೆ ಹೋಗ್ಬೇಕು ಒಂದು. ನೋಡಿ, ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಕೊತಾ ಇದೆ, ಉಬ್ಬಿ ಬರ್ತಾ ಇದ್ದಾವೆ. ನೋಡಿ, ಹೆಸ್ರು ಕಾಳು ಸಾಂಬಾರು ಮಾಡಬೇಕು ಅಂತ ಹಾಕಿದ್ದೆ. ಮಾಡೋಕ್ಕೆ ಆಮೇಲೆ ಮಾಡಬೇಕು. ನೋಡಿ, ನಮ್ಮ ಅಣ್ಣ ಅವರು ಗುರುವಾರದ ಪೂಜೆ ಮುಗಿದಿದೆ. ನೋಡಿ, ಇವಾಗ ನಮ್ಮ ತಾಯಿಯವರು ಗೊರ್ಸೊಪ್ಪು ಅಂತ ಹೊಲದಲ್ಲಿ ಸಿಗುತ್ತೆ. ಆ ಕಡೆ ಪಕ್ಕದಲ್ಲಿ ಟೊಮಾಟೊ ಕಾಯಿ ಪಲ್ಯ ಇಟ್ಟಿದ್ದೀನಿ. ಅದು ತೋರಿಸಿಲ್ಲ. ಅದೇನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸೊಪ್ಪು ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ನಾವು. ಮುಂಚೆನೇ ಬೇಯಿಸ್ಕೋಬೇಕು. ಅದನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಗೆ ಹಾಕಬೇಕು. ನೋಡಿ, ಹಾಗೆ ಮಾಡಿರೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಪಲ್ಯ ಇದು. ನೋಡಿ, ಗೊರ್ಸೊಪ್ಪು ಅಂತ ಇದು ಹೊಲದಲ್ಲಿ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ರೊಟ್ಟಿಗೆ ತುಂಬ ಚೆನ್ನಾಗಿದೆ, ಚಪಾತಿಗೆ ಹೆಲ್ದಿಯಾಗಿರುತ್ತೆ. ನೋಡಿ, ಸಾಂಬಾರು ಮಾಡಿದ್ದೀನಿ, ರೈಸು ಮಾಡಿದ್ದೀನಿ. ಇವಾಗ ಪಲ್ಯಕ್ಕೆ ಅಂದರೆ ಬುತ್ತಿ ಕಟ್ಟಬೇಕು ಹೊಲಕ್ಕೆ. ನೋಡಿ, ನಮ್ಮ ತಾಯಿಯವರು ಹಾಕ್ತಾಯಿದ್ದಾರೆ. ಸೊಪ್ಪು ಇಟ್ಕೊಂಡ್ರು. ಇವಾಗ ಪಲ್ಯ ರೆಡಿ ಆಗಿತ್ತು. ಟೊಮಾಟೊ ಪಲ್ಯ ಅದು, ಟೊಮಾಟೆ ಕಾಯ್ದದು. ನೋಡಿ, ಇವಾಗ ತಟ್ಟೆಗೆ ಸರ್ವ್ ಮಾಡೀನಿ. ನೋಡಿ ಯಾವ ಥರ ಬಂದಿದೆ. ಹಸಿಮೆಣ್ಸಿಕಾಯಿ ಚಟ್ನಿ, ಸೊಪ್ಪು, ರೊಟ್ಟಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.